ಅಯೋಗ್ಯಗೆ ಫಸ್ಟ್ ಪಾರ್ಟ್ 1 ಬಂದಾಗ ಎಲ್ಲ ಆರ್ಟಿಸ್ಟ್ಗಳು ಬಂದ ತಕ್ಷಣ ನಮ್ಮೂರ ಶೂಟಿಂಗ್ ನಾವ್ ಈ ಊರಿನ ಮಕ್ಳಾಗ್ಬಿಟ್ವಲ್ಲ ಅವಾಗ ಬರ್ತಿರ್ಬೇಕ ಎಲ್ಲೇ ಶೂಟಿಂಗು ಯಾಕೆ ಇಲ್ಲಿ ಅಂತಿದ್ದೀರಾ ಮಕ್ಕಲ್ವಾ ಹೋಗಿಲ್ಲ ಶೂಟಿಂಗ್ ಆಯ್ತು ನಮ್ಮ ಊರಿನ ಮಕ್ಕಳು ಮಾಡ್ಕೊಂಡ್ರು. ಬಟ್ ಅವ್ರಿಗೆ ಸೆಕೆಂಡ್ ಮಾಡ್ತಿದ್ವಿ ಅಂದಾಗಲೂ ಕೂಡ ಇದ್ದಿದ್ದು ಖುಷಿ. ಸೆಕೆಂಡ್ ಬೇರೆನಾ ಹೌದಾ ಇನ್ನೇನಾಯ್ತದೆ ಅಂತ ಇನ್ನೇನಾಗ್ಬೋದು ಇಲ್ಲಿ ಮಾರ್ಗೋಡ್ನಳ್ಳಿಲೇ ಶೂಟಿಂಗು ಸುತ್ತಮುತ್ತನೇ ಶೂಟಿಂಗು ಅಂತ. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ಒಂದು ಸತಿ ನಾವು ಒಂದು 3 ದಿನ ಒಂದು 15 ಕಿಲೋಮೀಟರ್ ಓಡಿದ್ವಿ ನಾನು ಶಿವಣ್ಣ ಎಲ್ಲ ರನ್ನಿಂಗ್ 3 ದಿನ ಹಿಂಗ್ ಓಡ್ ಬಂದ್ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ಬಿಡ್ತಾ ಇದ್ದಂಗೆ ಆಗ್ತಿರಲಿಲ್ಲ. ಶಿವಣ್ಣ ಅಣ್ಣ ನಿನ್ನ ಕೈ ಮುಗಿತೀನಿ ನಿಂತ್ಕೊಂತೀಯ ಇಲ್ಲ ಹಿಂದೆ ನಿಂತ್ಕೋ ಇಲ್ಲ ಕ್ಯಾಮ್ರಾ ಆದ್ಮೇಲೆ ನಿಂತ್ಕೋ ಕ್ಯಾಮ್ರಾ ಮುಂದೆ ನಿಂತ್ಕೊಂಬೇಡ 1 ಮೋರ್ ಮಾಡಿಸ್ತಾವ್ರೆ ಅಂತ. ಕಾಲುಗಳು ಲಿಟ್ರಲಿ ನೈಟ್ ಮಲ್ಕೊಂಡ್ರೆ ಕಾಲುಗಳು ಹೇಳ್ತಾ ಇದಾವೆ ನಾಳೆ ಏನಾದ್ರೂ ಓಡಿದ್ರೆ ನೀನ್ ನೋಡಿ ಏನ್ ಮಾಡ್ತೀವಿ ನಿಂಗೆ ಅಂತ. ಕಾಲುಗಳು ಕುಯ್ಕೋಬಿಟ್ಟು ಈಗ ಕಾಣಿಸ್ತೈತಲ್ವ ಕಬ್ಬಿನ ಗದ್ದೆ ಈಗ ಹೆಂಗೈತಿ ಇಲ್ಲಿ ಗ್ಯಾಪ್ ಕಾಣಿಸ್ತೈತಾ ಇದ್ರೊಳಗಡೆ ಓಡ್ ಬಂದಿರೋದು ಎಲ್ಲ ಕುಯ್ಕೊಂಬಿಟ್ಟವಿ ಇವೆಲ್ಲ ಫುಲ್ಲು. ಆಯ್ತು ಅದೇ ನಮ್ದಾಯ್ತಾ 15-20 ಜನ ಓಡ್ತಾ ಇದ್ರು. ನಮ್ದಾಯ್ತು. ಒಂದು ಶಾಟಲ್ಲಿ ಹೀರೋ ಓಡಬರ್ಬೇಕು. ನೀವು ನಂಬಲ್ಲ ಲಕ್ಷ್ಮಿ, ನಾವಾದ್ರೂ ಓಕೆ ನಾರ್ಮಲ್ನೆಲ್ಲ ಓಕೆ, ಅದು ಗುಡ್ಡೆ ಹಾಕ್ಬಿಟ್ಟೈತೆ ಮಣ್ಣು ಉತ್ಬಿಟ್ಟವ್ರೆ. ಒಂದು ಕಾಲು ಹಿಂಗಿಟ್ರಿ ಇನ್ನೊಂದು ಕಾಲು ಹಿಂಗಿಡುತ್ತೆ ಅಂತ ಜಾಗದಲ್ಲಿ ಓಡ್ ಬಂದ್ರುಗಳು ಚಿರತೆ ಓಡ್ ಬಂದಂಗೆ. ನಾವು ಗುರು ಯಪ್ಪನ ಸಕ್ಕತ್ತಾಗಿ ಓಡ್ ಬಂದ್ರು. ಓಡ್ ಬಂದ ತಕ್ಷಣ ನಾ ಫಸ್ಟ್ ಮಕ ನೋಡ್ದು ಗುರು ಒಂದು ಚೂರು ಹಿಂಗ್ ಎಡದಿದ್ರು ಇವರು ಚಿತ್ತಲ್ಲ ಬಿಟ್ರು ಕುತ್ಕೊಂಡು ನೋಡ್ತಿದ್ವಲ್ಲ ನಾವು ಸುಸ್ತಾಗ್ಬಿಟ್ಟು ಕುತ್ಕೊಂಡು ನೋಡ್ತೀವಲ್ಲ ಇವ್ರು ಓಡ್ ಬರ್ತಿರೋ ನೋಡುದು ಒಂದೇ ಶಾಟ್ ಮಾಡ್ಬೇಕಾದ್ರೆ ಹಿಂಗೂ ಓಡ್ಬೋದು ಅನ್ನೋ ರೇಂಜಿಗೆ ಅಬ್ಸರ್ವ್ ಮಾಡಿರೋದು ಸತೀಶ್ ಅವರ ಕರಿಯರ್ ನ ಒಂದ್ಸರಿ ಅವಲೋಕಿಸಿದಾಗ ಸೂಕ್ಷ್ಮವಾಗಿ ಬಹುತೇಕ ಸಿನಿಮಾಗಳು ಹಳ್ಳಿ ಬ್ಯಾಕ್ಡ್ರಾಪ್ ಅಲ್ಲೇ ಮಾಡಿದ್ದಾರೆ ಇವರು. ಸೊ ಅದು ಇವರಿಗೆ ಪ್ಲಸ್ ಪಾಯಿಂಟ್. ಮತ್ತೆ ಅವರು ಈ ಭಾಗದಿಂದಾನೇ ಬಂದಂತವ್ರು. ಅಯೋಗ್ಯ 2 ಸಿನಿಮಾ ಇದೇ August 7th ರಿಲೀಸ್ ಆಗ್ತಾ ಇದೆ. ಅದೇ August 26 ನಿಮ್ಮ ಆಪ್ತ ಮಿತ್ರ ಒಂದು ಕಾಲದಲ್ಲಿ ಯಶ್ ಅವರು, ಈಗ್ಲೂ ಅವ್ರು ನಿಮ್ಗೆ ಆಪ್ತ ಮಿತ್ರರೇ. ಹೌದು, ಡ್ರಾಮಾ ಸಿನಿಮಾದಲ್ಲಿ ಒಟ್ಟಿಗೆ ಮಾಡಿದ್ರಿ. ಅದಕ್ಕೆ ಆ ಸಿನಿಮಾದ ಹೊರತಾಗಿ ಒಂದು ಒಳ್ಳೆ ಬಾಂಡಿಂಗ್ ಇದೆ ನಿಮಗೂ ಮತ್ತೆ ರಾಕಿಂಗ್ ಸ್ಟಾರ್ ಯಶ್ ಅವರ ನಡುವೆ. ಸೊ ಅವ್ರು ಇವಾಗ ನಮ್ಮ ಕನ್ನಡವನ್ನ ವಿಶ್ವದ ಮೂಲೆ ಮೂಲೆಯಲ್ಲಿ ಪ್ರತಿನಿಧಿಸ್ತಾ ಇರ್ತಕ್ಕಂತಹ ಕನ್ನಡದ ಹಾಲಿವುಡ್ ಮೂವಿ ಟಾಕ್ಸಿಕ್ ಕೂಡ ಬರ್ತಾ ಇರ್ತಕ್ಕಂಥದ್ದು ಒಂದೇ ತಿಂಗಳಲ್ಲಿ ಒಬ್ಬ ಸತೀಶ ಹೆಂಗೋ ಮೊನ್ನೆ ತಾನೇ ಪೀರಿಸಿ ಮುಗ್ಸವ್ರೆ, ಊರಾಳು ಮಾಡೋದಕ್ಕೆ ರಿಸರ್ಚ್ ನಡೆಸವ್ರೆ. ಕರೆಕ್ಟ್ ಟೈಮು. ಬಹಳ ಖುಷಿ ಆಗುತ್ತೆ ನನಗೆ. ಅಂದ್ರೆ 2 ಸಿನಿಮಾಗಳು ಒಟ್ಟಿಗೆ ಕಾಕತಾಳೀಯ. ಅಂದ್ರೆ ನಾವು ಕರೆಕ್ಟ್ ಆ ಟೈಮ್ ರೆಡಿ ಆಗಿದ್ವಿ, ಆ ಟಾಕ್ಸಿಕ್ ರೆಡಿ ಆಗಿತ್ತು ಕರೆಕ್ಟ್ ಟೈಮ್ಗೆ. ನನಗೂ ಬಹಳ ಪ್ರೌಡ್ ಫೀಲ್ ಇದೆ. ಅಂದ್ರೆ ಗೆಳೆಯನ್ ಸಿನಿಮಾ ಇವತ್ತು ಏನೋ ಆ ಲೆವೆಲ್ಗೆ ಅಂದ್ರೆ ಆಲ್ ಓವರ್ ವರ್ಲ್ಡ್ ರಿಲೀಸ್ ಆಗ್ತಿರೋದು. ಅಂದ್ರೆ ಗಡಿನ ಮೀರಿ ಯಾವಾಗಲೂ ಪ್ರಯತ್ನ ಮಾಡೋದೈತಲ್ಲ ಅದು ಕೆಲವರು ಮಾತ್ರ ಸಾಧ್ಯ. ಅಂದ್ರೆ ಇಷ್ಟೇ ನಮ್ಮ ಬದುಕು ಅನ್ನೋದಕ್ಕಿಂತನೂ ಇನ್ನೂ ಬದುಕಿದೆ ಅಂತ ಯಾರು ಬಗಿತಾ ಹೋಗ್ತಾರೋ ಆಳಕ್ಕೆ, ಅವ್ರು ಮಾತ್ರ ಚಾಲೆಂಜ್ಗಳನ್ನ ಸ್ವೀಕಾರ ಮಾಡೋದು, ಅವ್ರು ಮಾತ್ರ ದಾಖಲೆಗಳನ್ನ ಸೃಷ್ಟಿ ಮಾಡೋದು. ಎಷ್ಟೇ ಅನ್ಕೊಂಡ್ರೆ ಅಷ್ಟೇ ಇರುತ್ತೆ ಲೈಫು. ಇಷ್ಟಲ್ಲ ಇನ್ನೂ ಇದೆ ಗುರು ಅಂತಂದ್ರೆ ನಂಗೆ ಓಪನ್ ಆಗುತ್ತೆ. ಹಂಗೆ ಓಪನ್ ಆಗಿರೋ ಟಾಕ್ಸಿಕ್ ಬಗ್ಗೆ ನಂಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ. ಅದು ಸೂಪರ್ ಹಿಟ್ ಆಗಲಿ. ಅದೇ ಟೈಮಲ್ಲಿ ನಮ್ದು ಅಯೋಗ್ಯ ಬರ್ತಿರೋದ್ರಿಂದ ವೇರ್ ಆಲ್ಸೋ ವೆರಿ ಒಂಥರ ಖುಷಿ ವಿಷಯ ನಮ್ಗೆ. ಮತ್ತೊಂದು ಕೋಇನ್ಸಿಡೆಂಟ್ ಏನಪ್ಪಾ ಅಂತಂದ್ರೆ ಡ್ರಾಮಾ ಸಿನಿಮಾದ ಮೂಲಕ ನೀವಿಬ್ರು ಒಟ್ಟಿಗೆ ಮಾಡಿದೀವಿ. ಹೌದು, ಅದೇ ಯೋಗರಾಜ್ ಭಟ್ರು ಬರೆದಂತಹ ತಬಾಹಿ ಸಾಂಗ್ ಅಂತೂ ಹೌದು ವರ್ಲ್ಡ್ ವೈಡ್ ಪ್ರತಿಯೊಬ್ಬರ ಬಾಯಲ್ಲೂ ಗುನುಗುವಂತಾಗಿದೆ ಆ ಸಾಂಗ್. ಇವತ್ತು ಟ್ರೆಂಡ್. ಅಂದ್ರೆ ಯೋಗರಾಜ್ ಸರ್ ಅಂತಂದ್ರೆ ನನಗೆ ಯಾವತ್ತೂ ಏನೋ ನನ್ಗೆ ಎಷ್ಟು ಮಾತಾಡೋದು ಸಾಕಾಗಲ್ಲ. ಅವರು ನನಗೆ ಏನಂತಾರೆ ಗುರುಗಳು, ಅಣ್ಣ, ನಮ್ಮ ಮನೆಯವರು ಎಲ್ಲವೂ ಹೌದು. ಅದು ನನ್ನ ನಾನು ಇವತ್ತಿಂದಲ್ಲ, ನಾನು ಇಂಡಸ್ಟ್ರಿಗೆ ಬಂದಾಗಿಂದ ಹೇಳ್ತಾನೆ ಇದ್ದೀನಿ. ಅದನ್ನ ಅದು ನಾನು ಬದುಕಿರೋರ್ಗು ಹೇಳ್ತಾನೆ ಇರ್ತೀನಿ. ಈ 2026 ಅಯೋಗ್ಯ 2 ಸಿನಿಮಾ ಒಂದು ಯೋಗ್ಯವಾದ ಸಿನಿಮಾ ಅಂತ ಅನ್ಸ್ಕೊಳ್ಳಿ ಅಂತ ನಾನು ಈ ಕಾರ್ಯಕ್ರಮದ ಮೂಲಕ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಗಿರಿ ಅಣ್ಣ ಎಸ್ ವೀಕ್ಷಕರೇ, ನೋಡಿದ್ರಲ್ಲ ನೀವು ನಮ್ಮ ಕಾನ್ವರ್ಸೇಷನ್ ಅನ್ನ. ಸಿನಿಮಾ ಅಂತಂದಾಗ ಮನರಂಜನೆ ಅಷ್ಟೇ ಅಲ್ಲ, ಆ ಮನರಂಜನೆಯ ಒಳಗಡೆ ಮನರಂಜನೆಯ ಪೂರಕವಾಗಿ ಒಂದು ಸಮಾಜಕ್ಕೆ ಏನಾದ್ರೂ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಡಬೇಕು ಅಂತಕ್ಕಂಥದ್ದು ಈ ಅಯೋಗ್ಯ 2 ಸಿನಿಮಾದ ಮೂಲ ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಇಡೀ ಟೀಮು ಸಾಕಷ್ಟು ಎಫರ್ಟ್ಸ್ ಹಾಕಿ ಈ ಸಿನಿಮಾನ ಕಟ್ಕೊಟ್ಟಿದ್ದಾರೆ. ಸೊ August 7th ಮಿಸ್ ಮಾಡದೆ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಸಿನಿಮಾ ಅಂದ್ರೆ ಎಲ್ಲವೂ ಒಂದೇನೆ. ಆ ಸಿನಿಮಾ ತಂಡ ಹಾಕಿರ್ತಕ್ಕಂತಹ ಶ್ರಮಕ್ಕೆ
ಪೂರಕವಾಗಿ ಪ್ರತಿಫಲ ಸಿಗಬೇಕು ಅಂತಂದ್ರೆ ನೀವು ಹೋಗಿ 150 ರೂಪಾಯಿ 200 ರೂಪಾಯಿ ಟಿಕೆಟ್ ಕೊಟ್ಟು ಅಮೌಂಟ್ ಕೊಟ್ಟು ಟಿಕೆಟ್ ತಗೊಂಡು ಸಿನಿಮಾ ನೋಡಿದ್ರೆ ಅದಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬಿರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ಥ್ಯಾಂಕ್ ಯು.